ನಿಮ್ಮೂರಾಗೆ ಮಂಜಮ್ಮ ಮನ್ಗಳು ಬೈಲಾಗಿದಾವ ಕಣಮ್ಮ, ಇಕ್ಕಟ್ಟಾಗಿಲ್ಲ. ಬಲ್ ಚೆನ್ನಾಗಿದಾವೆ ಎಲ್ಲಾನ. ಮನೆ ಮುಂದೆ ಜಾಗ ಚೆನ್ನಾಗಿದಾವೆ. ನಮ್ಮೂರಾಗೆ ಇಟ್ಕೂದೆ ಒಯ್ದಂಗಾಗೈತಿ. ಒಂದೋ ಮನೆ ಮಗ್ಳಾಗ ಒಂದು, ಒಂದ್ರೋ ಮನೆ ಮಗ್ಳಾಗ ಒಂದು. ಬೋಲ್ ಇಕ್ಕಟ್ಟಾಗೈತೆ ಹಂಗೇನಿ. ಇಟ್ಕೂದೆ ಒಯ್ದಂಗಾಗೈತಿ. ಮತ್ತೆ ನಿಮ್ಮೂರಾಗೆ ಬೋಲ್ ಅಕ್ಕಪಕ್ಕದಾಗೆ ಮನೆಗಳು ಜಾಸ್ತಿ. ಬರೀ ಸೆಂದಿ 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 ಜಾಗನೇ ಇಲ್ಲ ನಿಮ್ಮೂರಾಗೆ. ನಮ್ಮೂರಾಗೆ ಎಲ್ಲಾರ ಮನೆ ಮುಂದನೂ ಜಾಗ ಐತೆ. ಎಲ್ಲನ ಮನೆಗಳ ಮುಂದೆ ಹಿಂದು ಮುಂದು ನಮ್ದು ಹಿಂದೆ ಯೋಟನ್ ಜಾಗ ಐತೆ, ಮುಂದಿಲ್ಲ ಹಿಂದೆ ಜಾಗ ಐತಿ. ಏನೇಂದ್ರೂ ಮನೆ ಮುಂದೆ ಜಾಗಿರ್ಬೇಕು. ಇಕ್ಕಟ್ಟ ಬಡ್ಕಣ ಯಾಕಂದ್ರೆ ದೇವ್ರು ಅದೇನ್ರ ಮಾಡಿರಿ ಮಂಜಮ್ಮ, ಮನೆ ಮುಂದೆ ಜಾಗಿರ್ಬೇಕು, ಅಂಗಳಿರ್ಬೇಕು. ನಮ್ಮ ಮನೆ ಮುಂದೆ ಹಂಗೆ ಒಂದು ಈಟ್ ಐತಿ, ಜಾಸ್ತಿ ಇಲ್ವೇ ಇಲ್ಲ. ಋತಮ್ಗಂತೂ ಜಯಕಯ್ಯ ನಮ್ಮೂರಿಗೆ ಬಂದಿರೋದಕ್ಕೆ ಬೋಲ್ ಖುಷಿಯಾಗ್ಬಿಟ್ಟೈತೆ ಹಂಗೇನಿ. ಮಂಜಜ್ಜಿ ನಾನು ನಿಮ್ಮೂರಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ಲು. ಬೋಲ್ ಖುಷಿ ಆಗ್ಬಿಟ್ಟೈತೆ. ಆ ಹುಡುಗಿ ಹಂಗೆ ಮತ್ತೆ ಎಲ್ಗೂ ಕರ್ಕೊಂಡು ಹೋಗ್ತಿರ್ಲಿಲ್ವಾ ಸ್ಯಾನಿ? ಇನ್ಯಾವ್ರಿಗೆ ಕರ್ಕೊಂಡು ಹೋಗಿದ್ದೀವಿ? ಇನ್ನೇನು ಅವ್ರ ಅಜ್ಜರೂರ್ಗೆ ಹೋಗಕ್ಕೆ ಇನ್ನೇನು ಲಸ್ ಮಕ್ನೂ ಅಲ್ಲೇ ಇದ್ದಾಳೆ. ಇನ್ಯಾವ್ರಿಗೂ ಕರ್ಕೊಂಡು ಹೋಗಿಲ್ಲ ಏನಿಲ್ಲ ಸ್ಯಾನೇನ. ಯಾವಳು ಹೋಗಲ್ಲ, ಚೈತ್ರನು ಯಾವ್ರಿಗೂ ಹೋಗೇ ಇಲ್ಲ ನಾವು. ಹೋದ್ರೆ ನಮ್ಮ ತಂಗಿರು ನಾನು ಹೋಗ್ತಿದ್ದೆ. ಇವಾಗ ಅಲ್ಗೂ ಹೋಗಿಲ್ಲ ಏನಿಲ್ಲ. ಇವಾಗ ನಾನು ಈ ನಡುವೆ ಯಾವ ಊರಿಗೂ ಹೋಗಿಲ್ಲ. ಅದಕ್ಕೆ ಕರ್ಕೊಂಡೋಗಿಲ್ಲ. ಪಾಪ ಹುಟ್ಟಾಗಿಂದ ಯಾವ ಊರಿಗೂ ಕರ್ಕೊಂಡೋಗಿಲ್ಲ ನಮ್ಮ ಋತಮ್ ನಾವು. ನಮ್ಮವ್ರ ಸಿಟ್ಟಮ್ಮರ ಊರಿಗೆ ಕಾರೋದ್ರಂತೆ ಹೋಗ್ಲಿಲ್ಲ ಅವಾಗ. ಯಾತೋ ಕೆಲಸ ಇತ್ತಂತ. ಯಾಕೆ ಇವಳಿಗೆ ಯಾಕೆ ಜ್ವರ ಬಂದಿದ್ವು. ಅವ್ರ ಊರಾಗ ಏನೋ ದೇವ್ರು ಮಾಡಿದ್ರು ನಮ್ಮವ್ರ ಸಿಟ್ಟಮ್ಮರು. ಅವಾಗ ಫೋನ್ ಮಾಡಿದ್ರು ಹೋಗ್ಲಿಲ್ಲ. ಯಾವ ಊರಿಗೂ ಹೋಗಿಲ್ಲ. ಅಚ್ಚವಳಿಗೆ ಊರಿಗೆ ಬಂದಿರತ್ತೆ ಸಿರಿಯಾಗ್ಬಿಟ್ಟೈತಿ. ಮಂಜಜ್ಜಿ ಪವಿ ಮಾಮ ಅಂತಾಳೆ. ಪವಿ ಮಾಮ ಅಂದರೆ ಬೋಲ್ ಇಷ್ಟ ಅವಳಿಗೆ. ಅಯ್ಯೋ ಅವನಿಗೂ ಅಷ್ಟೇ ಕಣಕ್ಕ. ಅಯ್ಯೋ ದಿನ ಹೇಳ್ತಿರಾನು, ಅಮ್ಮ ವರ್ಷಮ್ಮನ ಮಗಳು ಹೆಂಗೆ ಮಾತಾಡ್ತಾಳಮ್ಮ ಹಂಗೇನೆ. ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾಳಮ್ಮ. ಮಾತಂತೂ ಅವಳನ್ನೇ ಮಾತಾಡ್ಸೋಣಮ್ಮಂಗಾಗುತ್ತೆ ಕಣಮ್ಮ ಅಂತ ಹೇಳೋನು. ಅದೇ ಅವತ್ತು ಬಂದಿದ್ನೇನಾ ನಿಮಗೆ ಅದೇ ಸೈನ್ ಹಾಕ್ಸಿರೋದ ತಂದು ಕೊಡೋಕ್ಕೆ ಬಂದವನಿ ಅವತ್ತು ಹಂಗಂಬನು. ನಾನು ಅದಕ್ಕೆ ಇವನು ಯಾಕೆ ಹಿಂಗೆ ಹೇಳ್ತಾನೆ ಅಂತ ಅನ್ಕೊಂಡೆ. ಅವತ್ತು ನಂತ ಯಾತಿ ಹೇಳಲಿಲ್ಲ. ಕಾಲೇಜ್ ಐತಿ, ಕಾಲೇಜಿಂದ ಬರ್ಬೇಕು ಅಂತ ಹೇಳಿ ಸುಳ್ಳು ಹೇಳಿ ಬಂದವನಿ. ನೋಡ ನಮ್ಮ ಹುಡುಗಿಗೆ 7 ತಲೆ ಐತೆ ಅನ್ಕೊಂಡೆ ಕಣ್ಜೆ ಕೈ ನಾನು. ಎಲ್ಲರೂ ಅಷ್ಟೇನೆ ನಮ್ಮ ಋತಮ್ಮನ ಬೋಲ್ ಇಷ್ಟಪಡ್ತಾರೆ. ಅಲ್ಲಿ ನೋಡಕ್ಕ ನೋಡಲ್ಲಿ ಬತ್ತಾ ಇದ್ದಾರೆ ಅಲೇನೆ. ನೋಡಲ್ಲಿ ಅವಳು ಬೈಕ್ನಾಗ ನೋಡಲ್ಲ ಹೆಂಗೆ ಕುಕ್ಕಂಬ ಬತ್ತಾ ಇದ್ದಾಳ ತಾಟಿಗಿತ್ತಿ. ವರ್ಷವ್ರೆ ಇವತ್ತು ಟೈಮ್ ಆಗ್ಬಿಡ್ತು, ಬೇಗ ಬೇಗ ಹೋಗ್ರಿ. ಎಷ್ಟು ಟೈಮ್ ಆಗೈತೆ ಆಲೇನೆ? 10 ನಿಮಿಷ ಲೇಟ್ ಆಗ್ಬಿಡ್ತಲ್ಲ ಇವತ್ತು. ನಿಮ್ದೇ ಲೇಟ್ ಆಗಿದ್ದು. ಸುಗುಣನ ಹತ್ರ ಏನು ಮಾತಾಡ್ತಿದ್ರಿ? ಏನು ಮಾತಾಡೋಣಪ್ಪ, ಸ್ನಾನಕ್ಕೆ ಹೋದ್ನಾ ಲೇಟ್ ಆಗ್ಬಿಡ್ತು ಅಷ್ಟೇನೆ. ನೋಡಿ ಮಂಚಮ್ಮ, ಹಾಡು ಹೇಳ್ಕೊಂಡು ಕರ್ಕೊಂಡು ಹೋಗದ. ಅಯ್ಯೋ ನೆಗದ್ ಬಿದ್ದೋಗ ನಾ ಸೌತಿ. ಹಾಳಾಗೋಗ ಎಲ್ಲನ ಆಗಿ ಕೈಯ ಕಾಲ ಮುರಿಯ. ಹಂಗೆ ನೋಡೋಕ್ಕಾಗಲ್ಲ ಅವಳನ್ನಂತೂ. ನನಗಂತೂ ಹಂಗಲಾಗ್ಲಿದ್ದ ಎದ್ದಾಳುತ್ತೆ. ಇನ್ನೆಂತಾಳಪ್ಪ ಇವಳು ತಾಟ್ಕಿತ್ತಿ ಅಂತವಳು. ಹಾಳಾಗೋಗ್ಬೇಕು ನೋಡಿರೇ ಸಿಟ್ಟ ಬಂದಂಗೆ ಆಗುತ್ತೆ ಹಂಗೇನಿ. ಮತ್ತೆ ನನಗೂ ಹಂಗೆ ಅನ್ಸುತ್ತೆ ಕಣಕ್ಕ. ಅವರಿಬ್ರು ಅದಕ್ಕೆ ಮತ್ತೆ ಇಂಥ ಅವತಾರಗಳೆಲ್ಲ ನೀವು ನೋಡ್ರಿ ಅಂತಲೇ ಕರ್ಕೊಂಬಂದಿದ್ದು. ಹಿಂಗೆ ಹೋದ್ರೆ ಅಲ್ಲ ನನ್ನ ಮಗಳು ಹೋಗ ಜಾಗದಾಗ ಇವಳು ಹೋದ್ರೆ ಏನು ಅನ್ಸಕ್ಕಿಲ್ಲ ಹೇಳಕ್ಕ ನೀನೇನು. ಅದಕ್ಕೆ ಮತ್ತೆ ಬರ್ರಿ ಇಂಥ ನಾಟಗಳನ್ನೆಲ್ಲ ನೋಡಿರಿ ಅಂತೆ. ಹಂಗೆ ನಮ್ಮೂರಿಗೆ ಯಾವತ್ತೂ ಬಂದಿಲ್ಲ. ಹಾಗೇನೆ ಬಂದು 1-2 ದಿನ ಇದ್ದಂಗೂ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಫೋನ್ ಮಾಡಿದ್ದು. ಇಂಥವೆಲ್ಲನ ಆಗ್ತಾವಂತಲೇನೆ ನಾನು ನಿಮ್ಗೆ ಹೇಳಿದ್ದು ಮುಂದಾಗ್ಲೇನೆ. ಎಲ್ಲ ಹೋಗೋದರಕ್ಕೆ ಕೈಯ ಕಾಲ ಮುರ್ಕೊಂಡು ಹೋಗ್ಬೇಕು. ನನಗಂತೂ ನೋಡ್ತಿದ್ರೆ BP ರೈಸ್ ಆಗೋದು ಕಣ್ ಮಂಜಮ್ಮ. ಹಂಗೇನೆ ಎಲ್ಲ ಆಕ್ಸಿಡೆಂಟ್ ಆಗಿ ಯಾತನ ಕಾಲ ಕೈಯ ಮುರಿದು ಮೂಲೆ ಕುಕ್ಕಬೇಕು. ಹಂಗೇನಿ ನೋಡಾರಿರಬಾರ್ದು, ಹಂಗಾಗಬೇಕು. ಹಾಳಾಗಿ ಹೋಗ್ಬೇಕು. ಹಂಗೇನಿ ಅಲ್ಲ ಅವಳು ಹೋಗೋದು ನೋಡಿ ಹಂಗೇನಿ ಕುಕ್ಕಂಡು ಏನಂಗೆ ಬೈಕಿಗೆ ಬಂಡವಾಳ ಆಗ್ಯವಳೆ. ಬೈಕಿಗೆ ಬಂಡವಾಳ ಹಾಕ್ಯವಳೆ ಅಮ್ಮ ಕುಕ್ಕಂಡು ಹೋಗೋದ. ಅಲ್ಲಿ ಕಿಸ್ಕೊಂಡು ಮರ್ಯಾದೆ ಇಲ್ದಳು. ಅವಳ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಾನು ಹಾಕಿರೋ ಶಾಪ ಏನು ತೊಟ್ಟಂಗಿರಲ್ಲ. ಕೈಗ ಕಾಲ್ಗ ನಾಗರಾವ್ ಕಡಿಯ. ಕೈಗ ಕಾಲ್ಗ ಬಿದ್ದ ಆಕ್ಸಿಡೆಂಟಾಗಿ ಕೈಯ ಕಾಲ ಮುರಿದೋಗ. ಹಂಗೇನಿ ಹಾಳಾಗಿ ಹೋಗ. ಅವಳಂತೂ ಉದ್ಧಾರ ಆಗಲ್ಲ. ನಾನು ನೋಡ್ಕೊಂಡಿರೋದೇನು ಅವಳಿಗೆ ಉದ್ಧಾರ ಆಗಲ್ಲ ಕಣೆ. ಅವಳು ಮಂಜಮ್ಮ ಉದ್ಧಾರ ಆಗಲ್ಲ. ನನಗಂತೂ ನೋಡ್ಬಿಟ್ರೆ ಅವಳು ಹಿಡ್ಕೊಂಡು ಕಿತ್ತು ಬಿಡೋಣ ಎಂಬ ಸಿಟ್ಟು ಬರುತ್ತೆ ಕಣೆ ಮಂಜಮ್ಮ. ಹಂಗೇನಿ ಅವಳು ನೋಡಿರಾಗಲ್ಲ ನನಗೆ ಅಷ್ಟು ಸಿಟ್ಟು ಬರುತ್ತೆ ಹಂಗೇನಿ. ಅಯ್ಯೋ ಅವಳು ಹೋಗೋದು ನೋಡು ಬೈಕ್ನಾಗೆ. ಅಲ್ಲ ಈ ನನ್ನ ಮಗ ನೋಡು ಒಬ್ಬ ಬೋಲು ಬದಲಾಗ್ಬಿಟ್ಟನ್ ಕಣೆ ಮಂಜಮ್ಮ. ಇಲ್ಲಿ ಬಂದ್ಮೇಲೆ ಇದ್ದಿದ್ದು ಬಿಡತ್ತ. ಅಲ್ಲೊಂಥರ ಹೆಂಗನ ತರ್ಬೋದಾಗಿತ್ತು, ಇಲ್ಲಿ ಬೋಲ್ ಬದಲಾಗ್ಯವನಿ. ಅಲ್ಲ ಎಂದೆಂದು ಅವನು ಯಾವ ಹುಡುಗಿನೂ ಸಮೇತನ ಇನ್ನು ನೋಡ್ದಾನಲ್ಲ ಮಾಡ್ದಲ್ಲ ಅವನ ಪಾಡಿಗೆ ಅವನು ಇದ್ದಾನ ಕಣಿ. ಯಾವ ಹುಡುಗಿಯವ್ರ ಸವಸ್ಕೂ ಹೋಗಿರ್ಲಿಲ್ಲ. ಅದೊಂದ್ರಾಗ ಮಾತ್ರ ಸೇನಕ್ಕಿದ್ದ. ಈಗ ಇಲ್ಲಿ ಯಾವ ಥರ ಕಲ್ತವನು ಇಲ್ಲಿ ಬಂದ್ಮೇಲೆ.
ನಾನು ಹಂಗೆ ಅನ್ಕೊಂತಿದ್ದೆ ಅಂಥದ್ರಾಗ ಮಾತ್ರ ಇಲ್ಲ ನನ್ನ ದೊಡ್ಡ ಅಳಿಯ ಅವನು ಹಂಗೆ ಅವಾಗ ಯಾವುದೋ ಒಂದು ಹುಡುಗಿನ ಅವನು ಹಂಗೇನಿ ಅವನು ಮಾತಾಡಿಸ್ಕೊಂಡು ಇದ್ದ ನಾ ಹೋಗಿ ಸರಿಯಾಗಿ ಬಿಗಿ ಮಾಡಿದ್ದೆ ಅವಾಗ ಹಿಂಗೆ ಸಾರ್ದು ಹಿಂಗೆ ಒಂದೊಂಥರ ಕಣಮ್ಮ ತಾಯಿ ನನಗಂತೂ ಬೇಡ ತಲೆ ಕೆಟ್ಟೋಗುತ್ತೆ ನನಗೆ ನಮ್ಮ ಹೆಣ್ಣು ಹುಡುಗರು ಕಾಲದಾಗ ಅರ್ಧ ಹೋಗಿದ್ದೀನಿ ನಾನು ಹೋದ್ರಳತ್ತೆ ವರ್ಷನೂ ಹುಡುಗಿ ಕೆಲ್ಸಕ್ಕೆ ಹೋಗ್ತಾರೇನ ಓದ್ಲು ಕಣ್ಚೈತ ಇವಾಗಿನ ಏನು ಹಂಗೇನೆ ಅವ್ನು ಹಾಡು ಹೇಳ್ತಾ ಇಲ್ಲಾಸಿ ಕರ್ಕೊಂಡು ಹೋದ ಬೈಕ್ನ ಕುಂಡ್ರಸ್ಕೊಂಡು ಅದಕ್ಕೆ ಬೈಕ್ ಎಂಪ ಇದ್ದೀನಿ ಹೋಗೋದಾರಿಗೆಲ್ಲ ಆಕ್ಸಿಡೆಂಟಾಗಿ ಕೈಯ ಕಾಲ ಮುರಿಬೇಕು ಏನೋ ಒಂದು ಆಗಬೇಕು ಅಂತ ಬೈಕ್ ಎಂಪ ಇದ್ದೀನಿ ಬಿಡತ್ತೆ ಅದು ಯಾಕೆ ಹಂಗೆ ಬೈಕ್ ಅಂತೀಯ ನಾವು ಒಬ್ರಿಗೆ ಕೇಳಿ ಬಯಸ್ಬಾರ್ದವ್ರು ಎಂಥರನಾಗಲಿ ಅಂಥದ್ದು ಮಾತ್ರ ಬಯಸ್ಬಾರ್ದು ಈಗ ಆಕ್ಸಿಡೆಂಟ್ ಆಗಲಿ ಹಂಗಾಗಲಿ ಹಿಂಗಾಗಲಿ ಅಂತ ನಾವು ಒಬ್ರಿಗೆ ಬಯಸಿದ್ರೆ ನಮಗೆ ತಿರುಗಿ ಸುಮ್ಕಿರತ್ತೆ ಹಂಗೆಲ್ಲ ಮಾತಾಡ್ಬೇಡ ನೀನು ಹಂಗೆಲ್ಲ ಮಾತಾಡಿರತ್ತ ನಮ್ಗೆ ಬೇಜಾರಾದಂಗಾಗುತ್ತೆ ಹಂಗೆಲ್ಲ ಮಾತಾಡಬಾರ್ದು ಎಂಥ ಶತ್ರುಗಳಿಗೂ ಅಂಥ ಸಾವು ಬರಬಾರ್ದಪ್ಪ ಅನ್ಬೇಕು ಆಕ್ಸಿಡೆಂಟ್ ಆಗಿ ಅಯ್ಯೋ ನೋಡಿದ್ರೆ ಭಯವಾಗುತ್ತೆ ಅಂಥದ್ದು ಮಾತ್ರ ಬೇಡ ಕಾಣತ್ತೆ ಆಕ್ಸಿಡೆಂಟ್ ಆಗೋದು ಮಾತ್ರ ಬೇಡ ಸುಮ್ಮನಿರು ಅಂಥವು ಮಾತಾಡಬಾರ್ದು ಸಿಟ್ಟಿಗೆ ಚೈತ್ರಮ್ಮ ಮಾತಾಡಂಗಾಗುತ್ತೆ ಸಿಟ್ಟಿಗೆ ಎಂತೆಂಥ ಮಾತಾಡಂಗಾಗುತ್ತೆ ಹಂಗೇನೆ ಅವಳು ನೋಡು ಹೋಗೋದ ಏನು ಹಂಗೆ ಬಂಡವಾಳ ಹಾಕ್ಯಳಮ್ಮಂಗೆ ಅದ್ರಾಗ ಹಂಗೆ ಅಲ್ಕಿಸ್ಕೊಂಡು ಕುಕ್ಕೊಂಡು ಬೈಕ್ನಾಗೆ ಹೋಗೋದು ಯಾರನ್ನ ಕಾಣ್ತಾರೆ ಏನು ಅನ್ಕೊಂತಾರೆ ಅಯ್ಯೋ ಇವಾಗ ಊರಾಗೆ ಅಂತಾರೆ ನಮ್ಮನ್ನ ಮಂಜಮ್ಮ ನೋಡಲ್ಲಿ ನೀನು ಅಳಿಯ ಅವಳನ್ನ ಕುಂಡ್ರಿಸ್ಕೊಂಡು ಅಡ್ಡಾಡ್ತಾನೆ ಮಗಳನ್ನೇ ಜಾಸ್ತಿ ಕುಂಡ್ರಿಸ್ಕೊಂಡು ಅಡ್ಡಾಡಲ್ಲ ಅವಳನ್ನ ಕುಂಡ್ರಿಸ್ಕೊಂಡು ಯಾವಾಗಲೂ ಬೈಕ್ನಾಗ ಓಡಾಡ್ತಿರ್ತಾನೆ ಸಿಕ್ಕಿ ಅಂತ ಮಾತಾಡ್ತಾರೆ ಇಳ್ಗಾನ ಹೋಗ್ಲಿ ಒಂದು ಅಂಗಡಿ ತಕ್ಕೋಗ್ಲಿ ವರ್ಷ ಬಾ ಹೋಗೋಣ ವರ್ಷ ಅವರೇ ಬರ್ರಿ ಹೋಗೋಣ ಅಂಗಡಿಗೆ ಹೋಗ್ಬೇಕು ಅಂತ ಕರೀತಾಳೆ ಹಿಂಗೆ ಕರೀತಾಳೆ ಇಂಥವ್ರೆಲ್ಲನ ಬರೀ ಇಂಥವಕ್ಕೆ ಇರ್ತಾರೆ ಅತ್ತೆ ಮತ್ತೆ ಗಂಡನ್ ಬಿಟ್ಟು ಬಂದಿರೋದವಳು ಗಂಡನ್ ಬಿಟ್ಟು ಬಂದು ಅತ್ತೆ ಮತ್ತೆ ಇಲ್ಲಿ ಓಡಾಡೋದಿಲ್ಲ ರಂಕೊಳ್ ರಟ್ಟೆ ಓಡಾಡ್ದಂಗೆ ಹಿಂಗೆಲ್ಲ ಇದ್ರೆ ಅಲ್ಲಿ ಉಗುಳ್ತಾರೆ ನ್ಯಾಯಾಗ ಇರಬೇಕು ನೀನು ಅಂತ ಹೇಳಿ ಉಗ್ತು ಕಳಿಸ್ತಾರೆ ಹಿಂಗಾಡಿರಿ ಯಾರು ಇಕ್ಕಂತಾರೆ ಯಾರು ಇಕ್ಕಮ್ಮಲ್ಲ ಅತ್ತೆ ಮತ್ತೆ ಗದ್ ಮೀರೋದು ಡೈವರ್ಸ್ ಕೊಟ್ಟೇಳಿ ಅಜ್ಜಿ ಅಜ್ಜಿ ಯಾಕಜ್ಜಿ ಸುಮ್ಕೆ ಮರುತು ಯಾಕಂತ ಕೇಳಬೇಡ ಸುಮ್ಮನೆ ನಿನಗೆ ಗೊತ್ತಾಗಲ್ಲ ಬಿಡಮ್ಮ ಮಕ್ಕಳಾಟ ಕೇಳ್ತಾವಿ ಏನೊಂದು ಆಗ್ಬೇಕು ಅವಳಿಗೆ ಆಗಲಿ ಅಂತ ಕಾಯ್ತಾ ಇದ್ನಿ ಅವನಿಗೆ ಆಗಬೇಕು ಅವ್ನು ಆಡ್ತಾನಲ್ಲ ಅವಳನ್ನ ಕುಂಡಿಸ್ಕೊಂಡು ಅವನಿಗೆ ಆಗಬೇಕು ಕೈ ಕಾಲೆಲ್ಲನ ಏನೋ ಒಂದು ಊನಾಗಬೇಕು ಊನಾದ್ರೆ ಅವಾಗ ಕರ್ಕೊಂಡು ಹೋಗೋಕ್ಕಾಗಲ್ಲ ಕೈಯ ಕಾಲ ಒಂದು ಏನೋ ಒಂದು ಆಗ್ಬೇಕು ಅವನಿಗೆ ಆಗಬೇಕು ಅವಳಿಗೆ ಆಗ್ದಿದ್ರು ಒಟ್ಟಿ ಇವೊಂದು ಮೊದಲು ಈಗ ಅವ್ರೇನಂತಾರೆ ಇರ್ತಾರೆ ಇವನ ಬುದ್ಧಿ ಇವನ್ ಕೈಯಾಗಿದ್ದಿದ್ರೆ ಅವ್ರೇನು ಮಾಡಾರಮ್ಮ ಅವನಿಗೆ ಆಗ್ಬೇಕು ಇವಾಗ ಮುಂದಾಗಿ ಅಷ್ಟೇ ನಮಗೆ ಆಗ್ಲೇಳು ಅವನಿಗೆ ಆಗ್ಲೇಳು ಅವನಿಗೇನೆ ಇವಾಗ ನಮ್ಮ ಹುಡುಗಿಗೆ ಆಗ್ಲೇಳು ಬೇರೆ ಬೇಡ ಅವಳಿಗೇನು ಬೇಡ ತಾಟ್ಕಿತ್ತಿ ಹೆಂಗ್ಸಿಗೆ ಅವನಿಗೆ ಆಗ್ಲೇಳು ನಮ್ಮ ಹೊರ್ಸುಗೆ ಸುಮ್ಮನಿರತ್ತೆ ಅಂತ ಯಾಕಂತವೆಲ್ಲ ಬಯಸಕ್ಕೆ ಹೋಗ್ಬಾರ್ದು ಯಾರೇ ಆಗ್ಲೇಳು ಅಂಥವೆಲ್ಲ ಬಯಸಕ್ಕೆ ಹೋಗ್ಬಾರ್ದು ಸುಮ್ಮನೆ ಆಗ್ಬಿಡ್ಬೇಕು ಅತ್ಲಾಗಿ ಸುಮ್ಮನೆ ನೋಡ್ಬೇಕು ಅಷ್ಟೇನೆ ದೇವ್ರು ಇದ್ದಾನೆ ಮ್ಯಾಲೊಬ್ಬ ಯಾರಿಗೇನು ಕೊಡಬೇಕು ಅಂತ ಅವ್ನು ನಿರ್ಧಾರ ಮಾಡ್ತಾನೆ ನಾನು ಅನ್ಕೊಂಡಂಗೆ ಆಗಲ್ಲ ನೀನು ಅನ್ಕೊಂಡಂಗೆ ಆಗಲ್ಲ ಅದೇನಾಗಬೇಕು ಅದೇ ಆಗೋದು ನೀನು ಏನೊಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಕಾಣತ್ತೆ ಯಾರು ಹಂಗೆ ಗಂಬಕ್ಕೆ ಹೋಗ್ಬೇಡ ನಿನ್ನ ಬಾಯಾಗೆ ಸರಿನೇ ಮತ್ತೆ ಬಾಯಾಗ ಮಾಡಿ ನಮಗೆ ತಲೆಗೆ ತಂದ್ಕೊಂಡ್ರು ಅಮ್ಮಂಗೆ ಹಾಕಿ ಅಂಥವೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಸುಮ್ಕಿರು ಹೆಂಗನ ಮಾಡ್ಕೊಂಬ್ಲೇಳು ಅವ್ರವ್ರ ಇಷ್ಟ ಅವರಿಗೆ ಆಮೇಲೆ ಏನೋ ಒಂದು ಆದಾಗ ಅವ್ರಿಗೆ ಬುದ್ಧಿ ಬರುತ್ತೆ ಹೇಳಿದ್ರೆ ಒಬ್ರು ಹೇಳಿದ್ರೆ ಗೊತ್ತಾಗಲ್ಲ ಇವಾಗ ಅವ್ರಿಗೆ ಇಷ್ಟ ಬಂದಂತೆ ಮಾಡ್ಕೊಂಬ್ಲೇಳು ಸುಮ್ಕಿರು ನಾನು ನೋಡಿದೆ ಮಾತಾಡಿಸ್ಲಿಲ್ಲ ನನ್ನ ನೋಡಿ ಅವ್ನು ಇನ್ನೂ ಜಾಸ್ತಿ ನೋಗ್ತಿದ್ದ ನಾನು ಹುಡುಗಿನ ಕುಂಡ್ರಿಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಲೆವೆಲ್ ತೋರಿಸ್ತಾ ಇದ್ದಾನಂತಾಗೆ ನಾನು ಸುಮ್ಮನೆ ನೋಡಿ ಬಂದೆ ಯಾಕೆ ಅದು ಒಂದಲ್ಲ ಒಂದು ದಿವಸ ಅವನಿಗೆ ಗೊತ್ತಾಗುತ್ತೆ ಏನು ಎತ್ತ ಹೆಂಗೆ ನಾನು ಇಂಥದ್ದು ಯಾಕೆ ಮಾಡಿದೆ ಮರ್ಯಾದೆ ಯಾಕೆ ಕಳ್ಕೊಂಡೆ ಅಂತ ಅವನಿಗೆ ಗೊತ್ತಾಗುತ್ತೆ ಇಲ್ಲ ನನಗೇನಂಗೆ ಅನ್ಸೋದೇ ಇಲ್ಲ ನಾನೇನೋ ಬಾಯಿಗೆ ಬಂದಂಗೆ ಬೈಕಂಪ ಮನಸ್ನಾಗಂತ ಯೋಟು ಬೈಕಂತ ಇದ್ದೇನೋ ಹಂಗೇನು ಏನೇನೋ ಬೈಕಂತ ಇದ್ದೀನಿ ಬಿಡು ನನಗಂತ ತಡ್ಕಮಕ್ಕಾಗ್ತಾ ಇಲ್ಲ ನೋಡಿಬಿಟ್ರೆ ಅಂಗಲಾಗ್ಲಿದ್ದ ಎದ್ದಾಳ್ತಾ ಐತಿ ಏನು ಎಂತೆಂಥ ಮಾತು ಬೈಕಮ್ಮನಪ್ಪ ಹಂಗಾಗುತ್ತೆ ನೋಡ್ಬೋದು ಹೇಳೋಕ್ಕಾಗಲ್ಲ ಹಂಗಾಗ್ತೈತೆ ನನಗಂತೂ ನಮ್ಮ ಅತ್ತೆ ಅಂತೂ ವರ್ಷನೂ ಅವಿಜಿ ಬೈಕ್ನಾಗ ಹೋಗಿದ್ದು ನೋಡಿ ಸಿಟ್ಟು ತಡ್ಕೊಂಬಕ್ಕಾಗ್ದಿದ್ದಕ್ಕೆ ಎಂತೆಂಥ ಮತ್ತು ಬೈಕ್ ಎಂತ ಐತಿ ಬೈಕ್ ಬಂದಂಗೆ ಬೈಕ್ ಅಂತ ಐತಿ ಹೋಗೋದಾರಿಗೆ ಆಕ್ಸಿಡೆಂಟ್ ಆಗಲಿ ಹಂಗೆ ಹಿಂಗೆ ಅಂತ ಯಾರಿಗಾಗಲೇ ಆಕ್ಸಿಡೆಂಟ್ ಮಾತ್ರ ಬೇಡ ಪಾಪ ಎಷ್ಟು ಅನ್ಬುತ್ತೆ ಜನ್ಮ ಆಕ್ಸಿಡೆಂಟ್ ಮಾತ್ರ ಯಾಂಥ ಶತ್ರುಗಳಿಗೂ ಅಂಥದ್ದು ಮಾತ್ರ ಬೇಡಪ್ಪ ನಮ್ಮ ಅತ್ತೆ ಸುಮ್ಮನಿರತ್ತೆ ಅಂದ್ರೆ ಸುಮ್ಮನಿರಂಗಿಲ್ಲ ಹಂಗೆ ಬೈಕ್ ಎಂತ ಐತಿ ಅದು ಮಾತ್ರ ಬೇಡ ಯಾರಿಗೇ ಆಗಲಿ ನಿಜ ಅಲ್ವಾ ವಿಷಯಕ್ಕೆ ನಿಜ ಆಗಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ವೀಕ್ಷಕರೇ ಧನ್ಯವಾದಗಳು.